ನನ್ನ ಹೆಂಡತಿಯ ಹೊಸ ಬಾಸ್ ಅವಳ ಮುಂದಿನ ಗರ್ಭಧಾರಣೆಯನ್ನು ಶಾಲೆಯ ಕ್ಯಾಲೆಂಡರ್ಗೆ ಅನುಗುಣವಾಗಿ ಯೋಜಿಸುವಂತೆ ಕೇಳಿಕೊಂಡರು. ನನ್ನ ಹೆಂಡತಿ ಅನುಭವಿ, ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿದ್ದು, ಇತ್ತೀಚೆಗಷ್ಟೇ ರಾಜ್ಯವನ್ನು ಬದಲಾಯಿಸಿ ಬಂದಿದ್ದಾಳೆ. ಅವಳು ಒಂದು ಉನ್ನತ ಮಟ್ಟದ ಖಾಸಗಿ ಶಾಲೆಯಲ್ಲಿ ಸಂದರ್ಶನ ನೀಡಿದಳು ಮತ್ತು ಅದು ಅದ್ಭುತವಾಗಿ ನಡೆಯಿತು. ಅವರು ಅವಳನ್ನು ತಕ್ಷಣವೇ ಕೆಲಸಕ್ಕೆ ನೇಮಕ ಮಾಡಿಕೊಂಡರು. ಆದರೆ ನಂತರ ಪ್ರಿನ್ಸಿಪಾಲ್ ಒಂದು ಶಾಕಿಂಗ್ ವಿಷಯವನ್ನು ಹೇಳಿದರು. ಅವಳು ತನ್ನ ಮುಂದಿನ ಮಕ್ಕಳ ಜನನವನ್ನು ಜೂನ್ ತಿಂಗಳಿಗೆ ಯೋಜಿಸಲು ಸಾಧ್ಯವೇ ಎಂದು ಅವರು ಕೇಳಿದರು. ಏಕೆ ಗೊತ್ತಾ? ಏಕೆಂದರೆ ಅವಳು ಜುಲೈನಲ್ಲಿ ಮಗುವಿಗೆ ಜನ್ಮ ನೀಡಿದರೆ ಆಗಸ್ಟ್ ಅಂತ್ಯದ ವೇಳೆಗೆ ಕೆಲಸಕ್ಕೆ ಮರಳಲು ಸಿದ್ಧಳಾಗದಿರಬಹುದು ಎಂಬುದು ಅವರ ಭಯ. ಶಾಲಾ ವರ್ಷದ ಮಧ್ಯದಲ್ಲಿ ಮಗುವನ್ನು ಪಡೆಯುವುದೂ ಕಿರಿಕಿರಿ ಎಂದು ಅವರು ನೇರವಾಗಿ ಹೇಳಿದರು, ಏಕೆಂದರೆ ಆಗ ಅವರಿಗೆ ಪರ್ಯಾಯ ಶಿಕ್ಷಕರನ್ನು ಹುಡುಕಬೇಕಾಗುತ್ತದೆ. ನನ್ನ ಹೆಂಡತಿ ಎಷ್ಟು ದಂಗಾಗಳೆಂದರೆ ಅವಳು ಅದನ್ನು ನಗುತ್ತಲೇ ಬಿಟ್ಟು ಕೆಲಸವನ್ನು ಒಪ್ಪಿಕೊಂಡಳು. ನಾವು ಟ್ಯುನಿಸಿಯಾದಲ್ಲಿದ್ದೇವೆ, ಹಾಗಾಗಿ ಇದನ್ನು ಕೇಳುವುದು ಕಾನೂನುಬಾಹಿರವಲ್ಲ. ಆದರೆ ನಿಜ ಹೇಳಬೇಕೆಂದರೆ, ಒಬ್ಬ ಬಾಸ್ ನಿಮ್ಮ ಓವ್ಯುಲೇಷನ್ ಸೈಕಲ್ ಅನ್ನು ನಿಯಂತ್ರಿಸಲು ಪ್ರಯತ್ನಿಸುವುದನ್ನು ಕಲ್ಪಿಸಿಕೊಳ್ಳುವುದೇ ಒಂದು ರೀತಿಯ ಹುಚ್ಚಿತನ.